ಸಮಾಜಮುಖಿ ಚಿಂತಕಿ ದೇವಮ್ಮ ಇನ್ನಿಲ್ಲ. ಕೂದುವಳ್ಳಿ ಗ್ರಾಮದ ದೇವಮ್ಮ ವಯೋಸಹಜ ಕಾಯಿಲೆಯಿಂದ ತಾಲೂಕಿನ ಕೂದುವಳ್ಳಿಯ ತಮ್ಮ ಸ್ವಗ್ರಾಮದಲ್ಲಿ ಇಂದು ದೈವದೀನರಾಗಿದ್ದಾರೆ. ಕೂದುವಳ್ಳಿ ಗ್ರಾಮದ ಹುಚ್ಚಯ್ಯನವರ ಧರ್ಮಪತ್ನಿಯಾದ ದೇವಮ್ಮ ತಮ್ಮ ಪತಿಯಂತೆ ಸಮಾಜಮುಖಿ ಚಿಂತನೆ ಹೊಂದಿದ್ದು, ಗ್ರಾಮದಲ್ಲಿ ಯಾರಿಗೆ ಯಾವುದೇ ಸಮಸ್ಯೆಯಾದರೂ ತಕ್ಷಣ ಸ್ಪಂದಿಸುತ್ತಿದ್ದರು. ಹಲವು ವರ್ಷಗಳಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. ತನ್ನ ತಾಯಿಯಂತೆ ಸಾಮಾಜಿಕ ಕಳಕಳಿ ಹೊಂದಿರುವ ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆ ವರದಿಗಾರರಾದ ರುದ್ರಯ್ಯ ಸೇರಿದಂತೆ 6 ಜನ ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳನ್ನು ಬಿಟ್ಟು ದೇವಮ್ಮ ಅಗಲಿದ್ದಾರೆ. ಗ್ರಾಮಸ್ಥರು, ಮುಖಂಡರು, ಪತ್ರಕರ್ತರು ಗ್ರಾಮಕ್ಕೆ ಧಾವಿಸಿ ಮೃತರ ಅಂತಿಮ ದರ್ಶನ ಪಡೆದರು. ಚಿಕ್ಕಮಗಳೂರು ಜಿಲ್ಲಾ ಪ್ರೆಸ್ ಕ್ಲಬ್ ಸದಸ್ಯರು ದೇವಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು 1 ನಿಮಿಷ ಮೌನಾಚರಣೆ ಮಾಡಿದರು. ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ ಅವರು ಮಾತನಾಡಿ, ಪತ್ರಕರ್ತ ರುದ್ರಯ್ಯ ಅವರ ತಾಯಿ ದೇವಮ್ಮ ಅವರು ಇನ್ನಿಲ್ಲ ಎಂಬ ಕೂಗು ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ದೇವರು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಎಂದು ಹೇಳಿದರು. ರುದ್ರಯ್ಯನವರ ಮಾತೃಶ್ರೀಯವರಾದಂತಹ ದೇವಮ್ಮನವರು ಇವತ್ತು ವಯೋಸಹಜವಾಗಿ ದೈವಾಧೀನರಾಗಿದ್ದಾರೆ. ಅವರಿಗೆ 76 ವರ್ಷದ ತುಂಬು ಜೀವನ ನಡೆಸಿದ್ದಾರೆ. ಅವರಿಗೆ 3 ಜನ ಗಂಡ್ಮಕ್ಕಳು, ಹಾಗೆ ಅಪಾರವಾದಂತಹ ಬಂಧು ಬಳಗವನ್ನು ಅಗಲಿದ್ದಾರೆ. ಇವರು ಮೂಲತಃ ಕೂದುವಳ್ಳಿಯವರು. ನಮ್ಮ ರುದ್ರಯ್ಯನವರು ನಮ್ಮ ಮಾತೃಶ್ರೀಯವರನ್ನು ಅಗಲಿರೋದ್ರಿಂದ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ಅವರಿಗೆ ದಯಪಾಲಿಸಲಿ ಅಂತೇಳಿ ನಮ್ಮ ಪ್ರೆಸ್ ಕ್ಲಬ್ನ ಸದಸ್ಯರ ಪರವಾಗಿ ನಾನು ಆ ಭಗವಂತನಲ್ಲಿ ಬೇಡಿಕೊಳ್ತಾ, ಅವರ ಪರವಾಗಿ ನಮ್ಮ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರು ಅವರ ಮೃತರ ಗೌರವಾರ್ಥ 1 ನಿಮಿಷ ಮೌನಾಚರಣೆ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮೌನ ಶುರು.